ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು: ಬಸವಗಿರಿ ಫೆಬ್ರವರಿ 10ರಿಂದ ವಚನ ವಿಜಯೋತ್ಸವ, ಸಭಾಪತಿ ಯುಟಿ ಖಾತೆ ಉದ್ಘಾಟನೆ, ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಹಾಗೂ ತರಬೇತಿ ಲಾಭ ಪಡೆದುಕೊಳ್ಳಲು ಯುವಕರಲ್ಲಿ ಮನೆ ಮಾಡಿದ ಬಸವರಾಜ ಧನ್ನು. ಇಲ್ಲಿಯ ಪಾಪನಾಶ ದೇವಸ್ಥಾನ ಹತ್ತಿರದ ಬಸವಗಿರಿಯಲ್ಲಿ ಫೆಬ್ರವರಿ 10ರಿಂದ 3 ದಿನಗಳ ಕಾಲ 23ನೇ ವಚನ ವಿಜಯೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಬಸವ ಸೇವೆ ಪ್ರತಿಷ್ಠಾನ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ತಿಳಿಸಿದರು. ಶುಕ್ರವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಫೆಬ್ರವರಿ 10ರಂದು ಬೆಳಗ್ಗೆ 8 ಗಂಟೆ ನಡೆಯಲಿರುವ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ಜಿಲ್ಲಾ ವಾರ್ತಾಧಿಕಾರಿ ಮಂಜುನಾಥ ಸುರಳಿ ಉದ್ಘಾಟಿಸುವರು. ಬಸವ ಕೇಂದ್ರದ ಪಂಚಾಯತ್ ಸ್ವಾಮಿ ಧ್ವಜಾರೋಹಣ ಮಾಡುವರು. ರಾಮದುರ್ಗದ ಸಿದ್ದಲಂಗೋಟಿ ಅನುಭವ ನೀಡುವರು ಎಂದು ಮಾಹಿತಿ ನೀಡಿದರು. ಅಂದು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ಹಾಗೂ ಸಾಮರಸ್ಯ ಸಮಾವೇಶವನ್ನು ವಿಧಾನಸಭೆ ಸಭಾಪತಿ ಯುಟಿ ಖಾತೆ ಉದ್ಘಾಟಿಸುವರು. ಬಸವ ಅನುಭವ ಮಂಟಪ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟಾದಿಯವರು, ಹುಲ್ಸಿನ ಪೂಜೆ ಡಾಕ್ಟರ್ ಶಿವಣ ಮಹಾಸ್ವಾಮಿ ಸಾನ್ನಿಧ್ಯ ವಹಿಸುವರು. ವಚನ ವಿಜಯೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಅಧ್ಯಕ್ಷತೆ ವಹಿಸುವರು. ಪೌರಾಡಳಿತ ಸಚಿವ ರೇಮ್ಖಾನ್, ಪೂಜ್ಯ ಧಮಾನಂದ ಮಾಥ್ಯರು, ಪೂಜ್ಯ ರೇವಣ್ಣ ನೆಲ್ಸನ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಬೋರ್ಡ್ ಅಧ್ಯಕ್ಷ ಬಸವರಾಜ ಶೆಟ್ಟಿ, ಮೈಸೂರಿನ ಶಂಕರ್ ದೇವ ಉಪಸ್ಥಿತರಿರುವರು. ಮಧ್ಯಾಹ್ನ 3 ಗಂಟೆ ನಡೆಯಲಿರುವ ವಚನ ಸಾಹಿತ್ಯ ವಿವಿಧ ಆಯಾಮಗಳ ಗೋಷ್ಠಿ ಮಾಜಿ ಸಂಸದ ಉಮೇಶ್ ಜಾಧವ್ ಉದ್ಘಾಟಿಸುವರು. ಸಾಯಂಕಾಲ 6 ಗಂಟೆಗೆ ಲಕ್ಷ್ಮಣ್ ಮೇತ್ರಿ ನಿರ್ದೇಶನದಲ್ಲಿ ಬೀದರ್ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಮಕ್ಕಳಿಂದ ಮಹಾಕ್ರಾಂತಿ ನಾಟಕ ನಡೆಯಲಿದೆ ಎಂದರು. ಫೆಬ್ರವರಿ 11ರಂದು ಬೆಳಗ್ಗೆ 8 ಗಂಟೆಗೆ ನಡೆಯಲಿರುವ ಸಾಮೂಹಿಕ ವಚನ ಪರಾಯ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಉದ್ಘಾಟಿಸುವರು. ಬೆಳಗ್ಗೆ 11 ಗಂಟೆ ನಡೆಯಲಿರುವ ಸ್ತ್ರೀ ಶಕ್ತಿ ಸಮಾವೇಶವನ್ನು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ನಿರ್ದೇಶಕಿ ಡಾಕ್ಟರ್ ಗೀತಾ ಖಂಡ್ರೆ ಉದ್ಘಾಟಿಸುವರು. ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವ ಯೋಗ ಆರೋಗ್ಯ ಗೋಷ್ಠಿ ಉದ್ಘಾಟನೆ ಮಾಜಿ ಸಂಸದ ಭಗವಂತ ಕುಮಾರ್ ನೆರವೇರಿಸುವರು. ಸಾಯಂಕಾಲ 6 ಗಂಟೆಗೆ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ ನವದೆಹಲಿ ಸಹಯೋಗದಲ್ಲಿ ಪಂಜಾಬ್, ಹರಿಯಾಣ ಸೇರಿದಂತೆ ವಿವಿಧ ರಾಜ್ಯ ಜಾನಪದ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮ ದಿವಸ ಸುಕ್ಷೇತ್ರ ಹಾರ್ಕೋಡ್ ಹಿರೇಮಠ ಸಂಸ್ಥೆ ಪೂಜೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ವಹಿಸುವರು. ಫೆಬ್ರವರಿ 12ರಂದು ಬೆಳಗ್ಗೆ 9 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಿಂದ ಬಸವಗಿರಿವರೆಗೆ ಸಮಗ್ರ ವಚನ ಸಾಹಿತ್ಯ ಹಾಗೂ ಲಿಂಗಾಯತ ಧರ್ಮ ಗ್ರಂಥ ಗುರುವಚನ ಭವ್ಯ ಮೆರವಣಿಗೆ ನಡೆಯಲಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮೆರವಣಿಗೆ ಚಾಲನೆ ನೀಡುವರು. ಮೆರವಣಿಗೆಯಲ್ಲಿ ನಾಡಿನ ವಿವಿಧೆಡೆಯಿಂದ ಆಗಮಿಸಿ 25ಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗವಹಿಸಿ ಮೆರವಣಿಗೆ ಎಂದು ತಿಳಿಸಿದರು. ಅಂದು ಮಧ್ಯಾಹ್ನ 2:30 ಗಂಟೆ ವಚನ ಸಾಹಿತ್ಯಕ್ಕೆ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯುವುದು. ಈ ಕಾರ್ಯಕ್ರಮದಲ್ಲಿ ಅನುಭವ ಮಂಟಪದ ಅಧ್ಯಕ್ಷ ಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟಾದಿಯವರು, ಕೂಡಲ ಸಂಘ ಬಸವ ಧರ್ಮಪೀಠ ಜಗದ ಮಾತೆ ಗಂಗಾದೇವಿ, ಇಳಕಲ್ನ ಗುರುಮಹಂತ ಮಹಾಸ್ವಾಮಿ, ಸಾರಂಗದ ದೇಶಿಕೇಂದ್ರ ಮಹಾಸ್ವಾಮಿ ಮತ್ತಿತರ ಪೂಜೆ ಉಪಸ್ಥಿತರಿರುವರು. ವಿಧಾನ ಪರಿಷತ್ ಸಭಾಪತಿ ಬಸವ ಹೊರಟ್ಟಿ ಉದ್ಘಾಟಿಸುವರು. ಜಿಲ್ಲೋತ್ಸವ ಸಚಿವ ಈಶ್ವರ ಖಂಡ್ರೆ, ಸಂಸದ ಸಾಗರ್ ಖಂಡ್ರೆ, ಶಾಸಕ ಪ್ರಭು ಚವ್ಹಾಣ್, ಶಶಿಕಲಾ ಜೊಲ್ಲೆ, ಸಲ್ಮಾನ್ ಸಲ್ಗರ್, ಡಾಕ್ಟರ್ ಸಿದ್ದು ಪಾಟೀಲ್, ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ, ಮಾರ್ತರಂ ಮೂಲಿ ಉಪಸ್ಥಿತರು ಎಂದು ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಸವರಾಜ ಜಿಲ್ಲಾಧ್ಯಕ್ಷ ಬಾಬುವಲಿ, ಹಿರಿಯ ಪತ್ರಕರ್ತರ ಶಿವಸ್ವಾಮಿ, ಬಿಕೆಡಿ ಫೌಂಡೇಶನ್ ಅಧ್ಯಕ್ಷ ಬಸವರಾಜ ಧನ್ನೂರ್ ಮತ್ತಿತರರು ಇದ್ದರು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಶರಣರು ಮಾಡಿದ ಅಭೂತಪೂರ್ವವಾಗಿರ್ತಕ್ಕಂಥ ಆ ಕ್ರಾಂತಿಯ ಒಂದು ಉದ್ದೇಶವನ್ನು ಪುನರ್ಜೀವಿತಗೊಳಿಸಿ ಅವರು ಏನು ಅಪೇಕ್ಷೆ ಪಟ್ಟಿದ್ರು ಶರಣರು, ಆ ಒಂದು ಸತ್ಯ ಮತ್ತು ಜ್ಞಾನದ ಆಧಾರದ ಮೇಲೆ ಆಧಾರಿತವಾಗಿರ್ತಕ್ಕಂಥ ಒಂದು ಶಾಂತಿಪ್ರಿಯ ಪ್ರಗತಿಪರ ಪುನರ್ಜಾಗೃತಗೊಳಿಸಿ ಆ ಒಂದು ಸಮಾಜ ರಚನೆಯ ಸದುದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕ್ರಾಂತಿಯ ಮೂಲವಾದಂಥ ವಚನ ಸಾಹಿತ್ಯವನ್ನು ಜಗತ್ತಿಗೆ ಮುಟ್ಟಿಸುವ ಭಾವನೆಯಿಂದ ಸ್ಥಾಪಿತವಾಗಿರ್ತಕ್ಕಂಥ ಬಸವ ಸೇವಾ ಪ್ರತಿಷ್ಠಾನ ಕಳೆದ 22 ವರ್ಷದಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಬರ್ತಾ ಇದೆ. ವೈವಿಧ್ಯಮಯವಾಗಿರ್ತಕ್ಕಂಥ ಈ ಒಂದು ವಚನ ಸಾಹಿತ್ಯ ಬಸವ ತತ್ವ ಪ್ರಸಾರ ಮಾಡ್ತಕ್ಕಂಥ ಕಾರ್ಯ ಬಸವ ಸೇವಾ ಪ್ರತಿಷ್ಠಾನ ಮಾಡ್ತಾ ಇದೆ. ಅವುಗಳಲ್ಲಿ ಇಡೀ ನಾಡಿನ ಜನತೆಗೆ, ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದ ಜನರು ಈ ಬೀದರ್ ಕಡೆ ನೋಡ್ತಕ್ಕಂಥ ಒಂದು ಕಾರ್ಯಕ್ರಮವೆಂದರೆ ಅದು ಪ್ರತಿ ವರ್ಷ ನಡೆಯುವ ವಚನ ವಿಜಯೋತ್ಸವ ಕಾರ್ಯಕ್ರಮ ಆಗಿದೆ ಅಂತ ನಮಗನಿಸ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮ ಈ ವರ್ಷ 23ನೇ ವಚನ ವಿಜಯೋತ್ಸವ ಫೆಬ್ರವರಿ 10, 11, 12 3 ದಿವಸಗಳ ಕಾಲ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ತಿಳ್ಕೊಂಡು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಫೆಬ್ರವರಿ 10ರಂದು ಮುಂಜಾನೆ 8 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗದೊಂದಿಗೆ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಜಿಲ್ಲಾ ವಾರ್ತಾಧಿಕಾರಿ ಮಂಜುನಾಥ್ ಸುಳ್ಳೊಳ್ಳಿ ಅವರು ಆ ಕಾರ್ಯಕ್ರಮವನ್ನು ಪೂಜೆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಬಸವ ಕೇಂದ್ರದ ಶರಣ ಪಂಚೆ ಸ್ವಾಮಿ ಅವರು ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ. ರಾಮದುರ್ಗದಿಂದ ಶರಣ ಸಿದ್ದಣ್ಣ ಲಂಗೋಟಿಯವರು ಅನುಭವವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಂದು 10ರಂದು ಮುಂಜಾನೆ 11 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ಮತ್ತು
ಸಮಸಾಮರಸ್ಯ ಸಮಾವೇಶ ಕಾರ್ಯಕ್ರಮ ಅಲ್ಲಿ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಹುಣಸೂರಿನ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಕರ್ನಾಟಕ ವಿಧಾನಸಭೆಯ ಸಭಾಪತಿ ಯುಟಿ ಖಾದರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ವಚನ ವಿಜಯೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಶರಣರಾಗಿರ್ತಕ್ಕಂಥ ಶ್ರೀಮಾನ್ ಈಶ್ವರ್ ಖಂಡ್ರೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಧರ್ಮಗುರುವಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಪೂಜ್ಯ ಧಮ್ಮಾನಂದ್ ಮಹಾಥೇರು, ಪೂಜ್ಯ ರೆವರೆಂಡ್ ಲೆನ್ಸನ್ ಸುಮಿತ್ರಾ, ಪೂಜ್ಯ ಬಲವಂತ್ ಸಿಂಗ್, ಪೂಜ್ಯ ಡಾಕ್ಟರ್ ಖಾಜಿ ಎಸ್.ಎಚ್. ಸಮ್ಮುಖ ಆ ಕಾರ್ಯಕ್ರಮವನ್ನು ವಹಿಸ್ತಾ ಇದ್ದಾರೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಎಂಎಲ್ಸಿಗಳಾದ ಶರಣ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಹಾಗೂ ಬೂಡಾ ಅಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅನುಭವವನ್ನು ಮೈಸೂರಿನ ಶರಣ ಶಂಕರ್ ದೇವನೂರವರು ಅನುಭವವನ್ನು ನೀಡ್ತಾ ಇದ್ದಾರೆ. ಅದೇ ದಿನ ಮಧ್ಯಾಹ್ನ 3 ಗಂಟೆಗೆ ವಚನ ಸಾಹಿತ್ಯದ ವಿವಿಧ ಆಯಾಮಗಳ ಗೋಷ್ಠಿಯನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಈ ಒಂದು ಗೋಷ್ಠಿಯಲ್ಲಿ ವಿಶೇಷ ಉಪನ್ಯಾಸವನ್ನು ಶರಣ ಹುಬ್ಬಳ್ಳಿಯಿಂದ ಆಗಮಿಸ್ತಕ್ಕಂಥ ಶಶಿಧರ್ ಕರ್ವೀರ್ ಶೆಟ್ಟರು ಅನುಭವವನ್ನು ನೀಡ್ತಾ ಇದ್ದಾರೆ. ಸಾಯಂಕಾಲ 6 ಗಂಟೆಗೆ ಲಕ್ಷ್ಮಣ್ ಮೇತ್ರೆ ನಿರ್ದೇಶನದಲ್ಲಿ ಬೀದರ್ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮಕ್ಕಳಿಂದ ಮಹಾಕ್ರಾಂತಿ ನಾಟಕನು ಕೂಡ ಜರುಗ್ತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬೆಂಗಳೂರು ಸಂಚಾಲಕರಾದ ಶರಣ ಬಾಬುರಾವ್ ದಾನಿಯವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ದಿನಾಂಕ 11ರಂದು ಬೆಳಗ್ಗೆ 8 ಗಂಟೆಗೆ ಸಾಮೂಹಿಕ ವಚನ ಪಾರಾಯಣ ಜರುಗ್ತಾ ಇದೆ. ಪೂಜ್ಯರ ಒಂದು ಸನ್ನಿಧಿಯಲ್ಲಿ ಡಾಕ್ಟರ್ ಗುರಮ್ಮ ಸಿದ್ದಾರಡಿಯವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಶರಣೆ ಶಾರದಮ್ಮ ಬಳ್ಳಾರಿಯವರು ಆ ಕಾರ್ಯಕ್ರಮದ ಅನುಭವವನ್ನು ನೀಡಲಿದ್ದಾರೆ. 11 ಗಂಟೆಗೆ ವಿಶೇಷವಾಗಿರ್ತಕ್ಕಂಥ ಸ್ತ್ರೀ ಶಕ್ತಿ ಸಮಾವೇಶ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮವನ್ನು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆಯವರು ಅದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣೆ ಜಯಶ್ರೀ ದಂಡೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶರಣೆ ಮಾಲಾ ಬಿ ನಾರಾಯಣರವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ವಿಶೇಷ ಉಪನ್ಯಾಸ ಬೆಂಗಳೂರಿನ ಪ್ರಜಾವಾಣಿ ಮುಖ್ಯ ಉಪಸಂಪಾದಕರಾದ ಟಿ ಲಕ್ಷ್ಮಿಯವರು ಅನುಭವವನ್ನು ನೀಡ್ತಾ ಇದ್ದಾರೆ. ಅವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆಗೆ ಯೋಗ ಮತ್ತು ಆರೋಗ್ಯ ಗೋಷ್ಠಿ ಅಲ್ಲಿ ನೆರವೇರ್ತಾ ಇದೆ. ಈ ಒಂದು ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನು ಶ್ರೀ ಗಂಗಾ ಆರೋಗ್ಯ ಮಹಾಮನೆ ಹುಬ್ಬಳ್ಳಿ ಬೆಂಗಳೂರಿನ ಶರಣೆ ಜ್ಯೋತಿ ವೈದ್ಯಶ್ರೀ ಚನ್ನಬಸವಣ್ಣ ಅವರ ಅನುಭವವನ್ನು ನೀಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಸವರಾಜ್ ಪಾಟೀಲ್ ಅಷ್ಟೂರ್ ಅವರು ವಹಿಸಿಕೊಳ್ತಾ ಇದ್ದಾರೆ. ಅಜ್ಞವೀರ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾ ಇದ್ದಾರೆ. ನೇತೃತ್ವವನ್ನು ಪೂಜ್ಯ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಕೆರಡ ಅವರು ವಹಿಸಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಹೆಬ್ಬಾಳೆ ಅವರು, ಅಮರ್ ಪ್ರೀತ್ ಸಿಂಗ್, ಅಶೋಕ್ ಕುಮಾರ್ ಗುಡ್ಡು ಸೇರಿದಂತೆ ಇತರರು ದೆಹಲಿಯಿಂದ ಅವರು ಆಗಮಿಸ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ 3ನೇ ದಿವಸ 12ನೇ ತಾರೀಕಿನಂದು ಬೆಳಗ್ಗೆ 9 ಗಂಟೆಗೆ ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಪ್ರಾರಂಭವಾಗ್ತಾ ಇದೆ. ಸಮಗ್ರ ವಚನ ಸಾಹಿತ್ಯ ಹಾಗೂ ಲಿಂಗಾಯತ ಧರ್ಮ ಗ್ರಂಥ ಗುರುವಚನದ ಒಂದು ಭವ್ಯ ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗ್ತಾ ಇದೆ. ಅಂದಿನ ದಿನ ಬೀದರ್ ಜಿಲ್ಲೆಯಾದ್ಯಂತ ಎಲ್ಲಾ ಹಳ್ಳಿಗಳಿಂದ ಬಸವ ಜ್ಯೋತಿಯನ್ನು ತೆಗೆದುಕೊಂಡು ಬಸವೇಶ್ವರ ವೃತ್ತಕ್ಕೆ ಬೆಳಗ್ಗೆ 9 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣದಿಂದನೂ ಕೂಡ ಎಲ್ಲ ಶರಣ ಬಂಧುಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶರಣ ಶಿಲ್ಪಾ ಶರ್ಮಾ ಅವರು ಮೆರವಣಿಗೆಗೆ ವಚನ ಓದುವುದರ ಮೂಲಕ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತೆ ವಿಶೇಷವಾಗಿ ಸಾವಿರಾರು ಜನ
ನೀಲಮ್ಮನ ಬಳಗದ ಎಲ್ಲ ಅಕ್ಕನ ಬಳಗದ ಶರಣೆಯರು ತಲೆಯ ಮೇಲೆ ವಚನ ಸಾಹಿತ್ಯವನ್ನು ಹೊತ್ತುಕೊಂಡು ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷ 25 ಕಲಾ ತಂಡಗಳು ಕೂಡ ಆ ಮೆರವಣಿಗೆಯಲ್ಲಿ ಮತ್ತೆ ಶರಣರ ವೇಷಧಾರಿಗಳು ಹಾಕೊಂಡು ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಧ್ಯಾಹ್ನ 2:30 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗಿರ್ತಕ್ಕಂಥ ಮೆರವಣಿಗೆ ಬಸವಗಿರಿ ತನಕ ಅದು 2:30 ಗಂಟೆಗೆ ಆಗಮಿಸ್ತಾ ಇದೆ. ಅಲ್ಲಿ ಬಂದ ಮೇಲೆ ವಚನ ಸಾಹಿತ್ಯಕ್ಕೆ ಪಟ್ಟ ಕಟ್ಟತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಾಲ್ಕಿಯ ಪೂಜ್ಯ ಶ್ರೀಗಳು, ಹುಣಸೂರಿನ ಶ್ರೀಗಳು ಹಾಗೂ ಇಲಕಲಿನ ಪೂಜ್ಯ ಶ್ರೀ ಗುರುಮಹಂತ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಮತ್ತೆ ಕೂಡಲ ಸಂಗಮ ಬಸವ ಧರ್ಮ ಪೀಠದ ಮಹಾ ಜಗದ್ಗುರು ಮಾತೆ ಗಂಗಾದೇವಿಯವರು ಆಗಮಿಸ್ತಾ ಇದ್ದಾರೆ. ಹಾಗೂ ಕಲಬುರಗಿಯ ಪೂಜ್ಯ ಶ್ರೀ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಹೀಗೆ ನಾಡಿನ ಪೂಜ್ಯರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ದಿವ್ಯ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸಭಾಪತಿ ಶರಣ ಬಸವರಾಜ ಹೊರಟ್ಟಿಯವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಸಂಸದರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು, ಶಾಸಕರಾದ ಪ್ರಭು ಚವ್ಹಾಣ್ ಅವರು, ಶಶಿಕಲಾ ಜೊಲ್ಲೆ ಅವರು, ಶರಣು ಸಲ್ಗಾರ್ ಅವರು, ಡಾಕ್ಟರ್ ಸಿದ್ದು ಪಾಟೀಲ್ ಅವರು, ಶೈಲೇಂದ್ರ ಬೆಲ್ದಾಳೆ ಅವರು, ಮಾರುತರಾವ್ ಮೂಳೆ ಸೇರಿದಂತೆ ಇತರರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಣ್ಣ ಸಾಬ್ ಜೊಲ್ಲೆ ಅವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ಸಲದ ಪ್ರತಿ ಸಲ ಈ ಒಂದು ಶರಣ ಸಾಹಿತ್ಯ ಸಮಾಜ ಸೇವೆಗಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರಿಗೆ ನಾವು ಗುರುಬಸವ ಪುರಸ್ಕಾರವನ್ನು ಪ್ರತಿ ವರ್ಷನೂ ಕೂಡ ಕೊಡ್ತಾ ಬಂದಿದ್ದೀವಿ. ಈ ವರ್ಷ ಈ ಒಂದು ಗುರುಬಸವ ಪುರಸ್ಕಾರವನ್ನು ನಾಡಿನ ಖ್ಯಾತ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರಿಗೆ 12ನೇ ತಾರೀಕಿನಂದು ಮಧ್ಯಾಹ್ನ 2:30 ಗಂಟೆಗೆ ವಚನ ಸಾಹಿತ್ಯದ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಅವರಿಗೆ ಗುರುಬಸವ ಪುರಸ್ಕಾರವನ್ನು ನೀಡಿ ಅಲ್ಲಿ ಗೌರವಿಸಲಾಗ್ತಾ ಇದೆ. ಮತ್ತೆ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಈ ವರ್ಷ ವಿಶೇಷವಾಗಿ ಈ ವರ್ಷ ಶರಣ ಸೇವಾ ಪುರಸ್ಕಾರವನ್ನು ಈ ಶರಣ ಸಾಹಿತ್ಯ ಪ್ರಚಾರ ಮಾಡಿರ್ತಕ್ಕಂಥ ಒಂದು ಕಾರ್ಯಕರ್ತರಿಗೆ, ಹಿರಿಯರಿಗೆ ಆ ಒಂದು ಶರಣ ಸೇವಾ ಪುರಸ್ಕಾರವನ್ನು ಕೂಡ ಅಲ್ಲಿ ನೀಡಿ ಗೌರವಿಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಪೂಜ್ಯರು, ಚಿಂತಕರು, ಗಣ್ಯರು ಮತ್ತು ಸಮೂಹ ಗಾಯನ, ಸಂಗೀತಗಾರರು, ನೃತ್ಯದ ತಂಡದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಮೆರುಗನ್ನು ಅಲ್ಲಿ ಹೆಚ್ಚಿಸಲಿದ್ದಾರೆ. ಮತ್ತು ಇನ್ನೂ ಒಂದು ವಿಶೇಷತೆ, ಈ 23ನೇ ವಚನ ವಿಜಯೋತ್ಸವದ ಕಾರ್ಯಕ್ರಮದ ವಿಶೇಷತೆ ಅಂತಂದ್ರೆ, ಈ ಒಂದು 23ನೇ ವಚನ ವಿಜಯೋತ್ಸವದ ಕಾರ್ಯಕ್ರಮದ ನಿಮಿತ್ತ ನಮ್ಮ ನಗರದ ವಾಲಿಶ್ರೀ ಆಸ್ಪತ್ರೆಯ ಒಂದು ಚೇರ್ಮನ್ ಆಗಿರ್ತಕ್ಕಂಥ ಶರಣ ರಜನೀಶ್ ವಾಲಿಯವರು 23 ವಚನ ವಿಜಯೋತ್ಸವದ ನಿಮಿತ್ತ 23 ದಿನಗಳ ಕಾಲ ಅವರು ಉಚಿತವಾಗಿರ್ತಕ್ಕಂಥ ಎಲ್ಲರಿಗೂ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಡಯಾಲಿಸಿಸ್ ಅದು 23 ದಿನ ಅಲ್ಲ, ನಿರಂತರವಾಗಿ ಯಾರೇ ಡಯಾಲಿಸಿಸ್ ಅದನ್ನು ಅವರಿಗೆ ಉಚಿತವಾಗಿರ್ತಕ್ಕಂಥ ಒಂದು ಡಯಾಲಿಸಿಸ್ ಮಾಡಿಕೊಡ್ತಕ್ಕಂಥ ಕಾರ್ಯನು ಕೂಡ ಒಂದು ವಾಲಿಶ್ರೀ ಆಸ್ಪತ್ರೆಯಿಂದ ಅವರು ಮಾಡ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರ ಬಸವರಾಜ್ ಧನ್ನೂರ್ ಅವರ ಒಂದು ಅಧ್ಯಕ್ಷತೆಯ ಬಸವ ಕಾಯಕ ದಾಸೋಹ ಫೌಂಡೇಶನ್ ವತಿಯಿಂದ 7, 8, 9ರಂದು 3 ದಿನಗಳ ಕಾಲ ಒಂದು ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರವನ್ನು ಕೂಡ IMA ಹಾಲ್ ನಲ್ಲಿ ಈ ಒಂದು 23ನೇ ವಚನ ವಿಜಯೋತ್ಸವದ ನಿಮಿತ್ತ ಅವರು ಮಾಡ್ತಾ ಇದ್ದಾರೆ. ಇನ್ನು ಮೂರನೇದಾಗಿ ಬನ್ಸಾಲ್ ಕ್ಲಾಸಸ್ ಸಹಯೋಗದೊಂದಿಗೆ ಅವರ ಮಕ್ಕಳಲ್ಲಿ ವಚನ ಸಾಹಿತ್ಯ, ವಚನ ಸಂಸ್ಕೃತಿಯನ್ನು ಅಲ್ಲಿ ಬಿತ್ತಬೇಕು ಅಂತಕ್ಕಂಥ ಉದ್ದೇಶದಿಂದ 10ನೇ ತಾರೀಕಿನಂದು ಮುಂಜಾನೆ 10 ಗಂಟೆಗೆ 5ರಿಂದ 10ನೇ ತರಗತಿಯ ಮಕ್ಕಳಿಗೆ ಶರಣ ಕಿರಣ ಪರೀಕ್ಷೆಯನ್ನು ಕೂಡ ಅವರು ಆಯೋಜನೆಯನ್ನು ಮಾಡಲಾಗ್ತಾ ಇದೆ. ಇನ್ನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ನಿಮಿತ್ತ 9ನೇ ತಾರೀಕಿನಂದು ಈ ಒಂದು ಗುಂಪಾದ ಸಿದ್ಧಾರೂಢ ವೃತ್ತದಿಂದ ಬೈಕ್ ರ್ಯಾಲಿ ಹಾಗೂ ಕಾರ್ ರ್ಯಾಲಿಯನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಧನರಾಜ್ ಹಂಗರ್ಗಿ ಅವರು, ಅರುಣ್ ಹೊತ್ಪೇಟ್ ಅವರು, ಜಗದೀಶ್ ಅವರು, ಸಂತೋಷ್ ಪಾಟೀಲ್ ಅವರು, ಜ್ಞಾನದೇವಿ ಯದ್ಲಾಪುರೆ, ಇನ್ನು ಇತರರೆಲ್ಲರೂ ಅವರು ಬಳಗ ಕೂಡಿ ಈ ಒಂದು 23ನೇ ವಚನ ವಿಜಯೋತ್ಸವದ ನಿಮಿತ್ತ ವಿಶೇಷವಾಗಿ ಹೆಣ್ಣು ಮಕ್ಕಳು 23 ಹೆಣ್ಣು ಮಕ್ಕಳು ಒಂದು ಬೈಕ್ ರ್ಯಾಲಿಯಲ್ಲಿ ಅವರು ವಿತ್ ಹೆಲ್ಮೆಟ್ ನಿಂದ ಆ ಒಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಕಾರ್ ರ್ಯಾಲಿನೂ ಕೂಡ ಅಲ್ಲಿ ನಡೀತಾ ಇದೆ. ಅದರ ಉದ್ಘಾಟನೆಯನ್ನು ನಮ್ಮ SP ಅವರ ಧರ್ಮಪತ್ನಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬದೋಲೆಯವರ ಧರ್ಮಪತ್ನಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಇನ್ನೂ ಇತರ ಒಂದು ಅಕ್ಕಂದಿರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಈ
ಬಸವ ಕಾಯಕ ದಾಸೋಹ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿರುವ 3 ದಿನದ ಕೌಶಲ್ಯ ತರಬೇತಿ ಕಾರ್ಯಕ್ರಮದ ಲಾಭ ಪಡೆದುಕೊಳ್ಳುವ ಫೌಂಡೇಶನ್ ಅಧ್ಯಕ್ಷರಾದ ಬಸವಧನು ತಿಳಿಸಿದರು. ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಈಗಾಗಲೇ ಸುಮಾರು 20ಕ್ಕೂ ಹೆಚ್ಚಿನ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಹೆಸರು ನೋಂದಣಿ ಮಾಡಿಸುತ್ತಾರೆ. ಇನ್ನು ಹೆಚ್ಚು ಯುವಕರು ಭಾಗವಹಿಸಿ ಇದರ ಲಾಭ ಪಡೆದುಕೊಳ್ಳಬೇಕೆಂದರು. ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಳಿ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಹಲವು ಯೋಜನೆಗಳು ಜಾರಿಗೆ ತಂದು ಅವುಗಳ ಮೂಲಕ ನಿರುದ್ಯೋಗಿ ಯುವಕರಿಗೆ ಕೌಶಲ್ಯ ತರಬೇತಿ ನೀಡಲಾಗುತ್ತಿದೆ ಎಂದರು. ಶಿಕ್ಷಣದ ಜೊತೆಯಲ್ಲಿ ಕೌಶಲ್ಯ ತರಬೇತಿ ಪಡೆದರೆ ಸ್ವಉದ್ಯೋಗ ಮಾಡಲು ಹೆಚ್ಚಿನ ಅನುಕೂಲವಾಗಲಿದೆ. ಇದರಿಂದ ಸ್ವಾವಲಂಬಿಯಾಗಿ ಜೀವನ ನಡೆಸಲು ಸಾಧ್ಯತೆ ಎಂದು ನುಡಿದರು. ಈ 3 ದಿನಗಳ ಕಾಲ ನಡೆಯುತ್ತಿರುವ ಕೌಶಲ್ಯ ಅಭಿವೃದ್ಧಿ ತರಬೇತಿಯಲ್ಲಿ ಜಿಲ್ಲೆಯ ಹೆಚ್ಚಿನ ಯುವಕರು ಪಾಲ್ಗೊಂಡು ಲಾಭ ಪಡೆದುಕೊಳ್ಳಲು ಕೋರಿದರು. At this proud moment, we take immense pleasure in honoring and ಮಾಡಿದ್ದಾರೆ. 5,000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ಗೆ ಅವರು ಟ್ರೈನ್ ಮಾಡಿದ್ದಾರೆ. ಅವರನ್ನ ನಾವು ಇವತ್ತು ಇಲ್ಲಿ ನಮ್ಮ ಒಂದು ಗೌರವದ ಸತ್ಕಾರವನ್ನು ಮಾಡ್ತಿದ್ದೇವೆ. ದಯವಿಟ್ಟು ಟಿವಿ ಸಿಇಒ ಆಗಿರುವಂಥ ಶಿವಾನಂದ್ ಅವರು ಮತ್ತು ರಾಜೇಶ್ ಅವರಿಗೆ so far has conducted more than 500 workshops benefiting students across all programs, and more than 6,000 students have been benefiting from the workshops that all of you are going to. ನಮ್ಮ ಸದ್ಯದ ಕಾಲದ ಒಂದು ನೆಸೆಸಿಟಿ ಇದೆ. ಮತ್ತು ಅವರು ವಿಶೇಷವಾಗಿ BKD ಫೌಂಡೇಶನ್ ವತಿಯಿಂದ ಈ 3 ದಿನದ ಕೌಶಲ್ಯ ಕಾರ್ಯಕ್ರಮ ಎಲ್ಲರಿಗೂ ಉಚಿತವಾಗಿ ಆಯೋಜನೆ ಮಾಡಿದ್ದಾರೆ. ಈ ಒಂದು ನಮ್ಮ ಈಗಿನ ಟೈಮ್ದಲ್ಲಿ ಎಲ್ಲರಿಗೂ ಗೊತ್ತಿದೆ, ನಮ್ಮ ದೇಶದ್ದು ಡೆಮೋಗ್ರಾಫಿಕ್ ಡಿವಿಡೆಂಡ್ ಏನಂತೀವಿ ಅದು ತುಂಬ ಜಾಸ್ತಿ ಇದೆ. ಅಂದರೆ ಯಂಗ್ ವಯಸ್ಸಲ್ಲಿ ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ಇದರದ್ದು ನಾವು ಕ್ಯಾಪಿಟಲೈಸ್ ಮಾಡಬೇಕು. ಇದು ನಮ್ಮದು ಸ್ಟ್ರೆಂತ್ ಆಗಿದೆ ನಮ್ಮ ದೇಶದ್ದು. ಬಟ್ ಇದು ನಾವು ಕ್ಯಾಪಿಟಲೈಸ್ ಮಾಡಿದ್ರೆ ಮಾತ್ರ ಇದು ನಮ್ಮದು ಒಂದು ದೇಶದ ಸ್ಟ್ರೆಂತ್ ಆಗುತ್ತೆ. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಂಪ್ಲಾಯ್ಮೆಂಟು ಮತ್ತು ಸ್ಕಿಲ್ ಟ್ರೈನಿಂಗ್ ಮಾಡಬೇಕು. ಈಗ ನಾವು ನಮ್ಮ ಜಗತ್ತು ಸ್ಕಿಲ್ ಕ್ಯಾಪಿಟಲ್ ಆಗಬೇಕಂತ ನಮ್ಮ ಕೆಲವೊಂದು ಯೋಜನೆಗಳು ಕೂಡ ಇದೆ. ಸ್ಕಿಲ್ ಇಂಡಿಯಾ, ಪ್ರಧಾನ ಮಂತ್ರಿ ಕೌಶಲ್ಯ ಯೋಜನಾ, ನಮ್ಮ ರಾಜ್ಯ ಸರ್ಕಾರದ್ದು ಯುವ ನಿಧಿ ಎಲ್ಲ ಯೋಜನೆಗಳದ್ದು ನಾವು ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ ಟ್ರೈನಿಂಗ್ಗಳನ್ನು ಸರ್ವರಿಗೂ ಶರಣಾರ್ಥಿ. ಬಸವ ಕಾಯಕ ದಾಸೋಹ ಫೌಂಡೇಶನ್ ಅಂದರೆ BKD ಫೌಂಡೇಶನ್, ಅದರ ಅಧ್ಯಕ್ಷರಾದ ನಾನು ಬಸವರಾಜ್ ಧನ್ನು. ಈ 3 ದಿನ ಬೀದರ್ ನಗರದಲ್ಲಿ ಒಂದು ಉಚಿತ ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. 23ನೇ ವಚನ ವಿಜಯೋತ್ಸವದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸುಮಾರು 65ರಿಂದ 70 ವಿವಿಧ 7-8 ಕಾಲೇಜಿನ ವಿದ್ಯಾರ್ಥಿಗಳು ಇದರಲ್ಲಿ ನೋಂದಣಿಯನ್ನು ಮಾಡಿಸಿ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಇದು ತುಂಬ ಉಪಯುಕ್ತವಾದಂತಹ ITI ಸ್ಟೂಡೆಂಟ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಬಹಳ ಉಪಯುಕ್ತವಾದಂಥ ಒಂದು ಕಾರ್ಯಾಗಾರ. ಅವರ ಸಿಲೆಬಸ್ನಲ್ಲಿ ಇರಲಾರ್ದಂತಹ ವಿಶೇಷವಾದಂತಹ ಸಿಲೆಬಸ್ ಈ ಒಂದು ಕಾರ್ಯಾಗಾರದಲ್ಲಿ ಅವರಿಗೆ ಹೇಳಿಕೊಡಲಾಗ್ತದೆ. DVSN ಅನ್ನುವಂತಹ ತುಮಕೂರಿನ ಒಂದು ಪ್ರಸಿದ್ಧ ಸಂಸ್ಥೆ ಸುಮಾರು 500ಕ್ಕೂ ಹೆಚ್ಚು ಇಂತಹ ಕಾರ್ಯಾಗಾರಗಳನ್ನು ಮಾಡಿರುವಂಥವರು, 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿರುವಂಥ ಸಂಸ್ಥೆ. ಅವರು ಇಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಉಚಿತವಾದ ಊಟದ ವ್ಯವಸ್ಥೆ, 3 ದಿನಗಳ ಕಾಲ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ವತಿಯಿಂದ ಇಲ್ಲಿ ಮಾಡಲಾಗಿದೆ. ಮಕ್ಕಳು ಇದನ್ನು ಪಡೆದು ಅದರ ಸದುಪಯೋಗಪಡಿಸಿಕೊಳ್ಳಬೇಕನ್ನೋದು, ಅವರ ಜೀವನದಲ್ಲಿ ಕೌಶಲ್ಯವನ್ನು ವೃದ್ಧಿಪಡಿಸಿಕೊಳ್ಳಬೇಕನ್ನೋದು ನಮ್ಮ ಒಂದು ಭಾವನೆ. ಇದನ್ನು ಕಾರ್ಯಕ್ರಮವನ್ನು ಬೀದರ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಗಿರೀಶ್ ಬದೋಳಿ ಅವರು ಉದ್ಘಾಟಿಸಿದ್ದಾರೆ. ಆಮೇಲೆ ಅಕ್ಕ ಗಂಗಾಂಬಿಕೆ ಅವರು ಈ ಕಾರ್ಯಕ್ರಮವನ್ನು ಸಾನ್ನಿಧ್ಯ ವಹಿಸಿದರು. ಎಲ್ಲ ಶಿಕ್ಷಣ ಸಂಸ್ಥೆಯ, ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿದ್ಯಾರ್ಥಿಗಳು ಇಲ್ಲಿ 70 ವಿದ್ಯಾರ್ಥಿಗಳು ನೋಂದಣಿ ಮಾಡಿದ್ದಾರೆ. 3 ದಿನಗಳ ಕಾಲ ಅವರಿಗೆ 60ಕ್ಕೆ ನಾವು ನಮ್ಮದು ಲಿಮಿಟ್ ಇತ್ತು, ಆದರೆ 70 ಜನ ಬಂದಿದ್ದಾರೆ. ಅವರೆಲ್ಲರಿಗೂ ಇಲ್ಲಿ ಉಚಿತವಾದ ತರಬೇತಿಯನ್ನು